ಶಕ್ತಿಯನ್ನ ತುಂಬುವ ತನ್ನೊಳಗೆ ಹಾಕುವಂತಹ ಇವತ್ತಿನ ಈ ಒಂದು ಹಿಂದೂ ಸಂಗಮದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಪುಷ್ಪ ನಮನವನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಪವಿತ್ರ ಭೂಮಿಯ ಪರಂಪರೆ ಪೀಳಿಗೆಯಿಂದ ಪೀಳಿಗೆ ಸಾಗಿ ಬಂದ ಜ್ಞಾನ ನಮ್ಮ ಹಿಂದುತ್ವದ ಶಕ್ತಿಯಾಗಿ ನಮ್ಮೆಲ್ಲರನ್ನ ಕೂಡ ಕಾಪಾಡಿ ಎಂಬ ಆಶಯದ ಜೊತೆಗೆ ತಾಯಿ ಭಾರತ ಮಾತೆಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಪುಷ್ಪ ನಮನವನ್ನ ಸಲ್ಲಿಸಿಕೊಳ್ತಾ ಇದೀಗ ಕಾರ್ಯಕ್ರಮದ ಮೊದಲ ಹಂತವಾಗಿ ಶುಭ ಸಂಶನೆಯ ಮೂಲಕ ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದಾರೆ ಸುಮತಾ ನಾಯಕ್. ದೀಪವನ್ನ ಬೆಳಗಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತಭೇದವ ಮರೆತು ಐಕ್ಯ ಗೀತೆಯನ್ನು ಮೊಳಗೋಣ. ಶತ್ರುಗಳ ಎದೆ ನಡುಗಲಿ ಬಯದಿ ಏಕಕಂಠದಲ್ಲಿ ಹಾಡೋಣ. ಶತ್ರುಗಳ ಎದೆ ನಡುಗಲಿ ಬಯದಿ ಏಕಕಂಠದಲ್ಲಿ ಹಾಡೋಣ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಕೂಡ ಧರ್ಮ ಅಂತೇಳಿ ಹೇಳ್ತೇವೆ. ಇದಕ್ಕೆ ನಾವು ಯಾವಾಗ ಸೆಲ್ಫ್ ಅಲ್ಲಿ ನಮ್ಮಲ್ಲಿ ಏನಿದೆಯಾ ಅದಕ್ಕೆ ಕರ್ಮ ಅಂತೇಳಿ ಹೇಳ್ತೇವೆ. ಸೋಷಿಯಲ್ ಅಂತೇಳಿ ಹೇಳುವಾಗ ಧರ್ಮ ಅಂತೇಳಿ ಹೇಳ್ತೇವೆ. ಯಾವಾಗ ನೇಚರ್ ಹೋಗ್ತೇವೆ ಅದಕ್ಕೆ ರಿತಮ್ ಅಂತೇಳಿ ಹೇಳ್ತೇವೆ. ಓಂ ಹ್ರೀಂ ರಿತಮ್ ಅಂತೇಳಿ ಹೇಳ್ತೇವೆ. ಸೊ ಇದು ಒಂದು ಪ್ರತಿಯೊಂದಕ್ಕೂ ನಮ್ಮದು ಇರುವೆಯಿಂದ ಒಂದು ಮಾನವನ ತನಕ ನಮಗೆ ನಮ್ಮದಾದ ಒಂದೊಂದು ಧರ್ಮ ಇದೆ. ಪ್ರಕೃತಿ ಹೇಳಿಕೊಡುವ ಧರ್ಮದಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಮ್ಮ ಮನುಷ್ಯನ ಎವಲ್ಯೂಷನ್ಗೆ ಮೇಲೆ ಹೋಗ್ಲಿಕ್ಕೆ ಏನು ಬೇಕು ಅದು ಹೇಳಿಕೊಡುದು ಪ್ರಕೃತಿ ತಾಯಿ. ನಮ್ಮ ಮಾನವ ಜೀವನದ ಗುರಿ ಏನು, ನಾವು ಎಲ್ಲಿ ಇದ್ದೇವೆ, ಈ ಪಶುಭಾವದಿಂದ ಮಾನವ ಭಾವಕ್ಕೆ ಬಂದು ಮಾನವ ಭಾವದಿಂದ ದೈವಿ ಭಾವಕ್ಕೆ ಹೋಗಿ ಅದು ಕೂಡ ಪಾರ್ ಮಾಡಿ ಪರಬ್ರಹ್ಮ ತತ್ವದಲ್ಲಿ ಒಂದಾಗಿ ಮುಕ್ತರಾಗುವುದೇ ಮಾನವ ಜೀವನದ ಗುರಿ. ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಇಸ್ ಗೋಲ್ ಆಫ್ ಹ್ಯೂಮನ್ ಲೈಫ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅವರು. ಇದು ಹೇಳಿ
ಕೂಡ ಅದೇ ರೀತಿ ಮನಸ್ಸಿಗೆ ಕತ್ತಲೆ ಆವರಿಸಿದಾಗ, ಟೆನ್ಷನ್ ಆದಾಗ ಅದನ್ನು ಉರಿಸಬೇಕಾದ್ರೆ, ಬೆಳಕಾಗಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವದ್ಗೀತೆಯನ್ನು ಓದಬೇಕು, ಭಜನಾ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು. ಇದರಿಂದ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಮನಸ್ಸಿಗೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಇಂತಹ ಅನೇಕ ಸಂಗತಿಗಳು ಉಂಟು. ಈಗ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಹಲವು ಪ್ರಮುಖ ಅಂಶಗಳನ್ನ ನಮ್ಮ ಹಿರಿಯರು ಬಂದಿದ್ದಾರೆ, ಪ್ರಕಾಶ್ ಮಲ್ಪೆ ಅವರು. ಅದೇ ರೀತಿ ಈಗ ಕಳೆದ ಪರ್ಯಾಯ ಸಭೆಯಲ್ಲಿ ನಾವು ನೋಡಿದ್ದೇವೆ, ಶ್ರೀರಾಮಚಂದ್ರ ಕಿ, ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಧರ್ಮ ಕಿ, बोलो जय श्री हनुमंत की, बोलो भारत माता की. ಎರಡೂ ಕೈಯನ್ನ ಮೇಲಕ್ಕೆತ್ತಿ ಒಂದೇ ಒಂದೇ ಬೋಲೋ ಭಾರತ್ ಮಾತಾ ಕಿ. ನಮ್ಮ ಉಸಿರಿನ ಶಕ್ತಿಯಾಗಿ ಪರಂಪರೆಯ ಇತಿಹಾಸವನ್ನ ತೋರ್ಪಡಿಸಿರುವಂತಹ, ನಮ್ಮ ಧರ್ಮದ ಮೇರು ಶಿಖರಗಳಿಗೆ ಆದರ್ಶವಾಗಿರುವಂತಹ, ಎಲ್ಲ ಮನಸ್ಸುಗಳನ್ನು ಒಗ್ಗೂಡಿಸಿಕೊಂಡಿರುವಂತಹ ನಮ್ಮ ಶ್ರದ್ಧೆಯ ಭಕ್ತಿಯ ಹಿಂದೂ ಬಾಂಧವರನ್ನ ಇಂದು ಮಣಿಪಾಲದಲ್ಲಿ ನಡೀತಾ ಇರುವಂತಹ ಹಿಂದೂ ಸಂಗಮಕ್ಕೆ ಭಕ್ತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶ್ರೀಮತಿ ಸುಮತಾ ನಾಯ್ಕ್, ಅದೇ ರೀತಿ ಬೌದ್ಧಿಕನ್ನ ಬೋಧಿಸಲಿಕ್ಕೆ ಇರುವಂತಹ ಪ್ರಕಾಶ್ ಮಲ್ಪೆ, ಶ್ರೀಯುತ PG ಪಂಡಿತ್, ಡಾಕ್ಟರ್ ವಿನಾಯಕ್ ಶೆಣೈ, ಇವರೆಲ್ಲರನ್ನ ಕೂಡ ಈ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀಯುತ ನರಸಿಂಹ ನಾಯ್ಕ್ ಅವರು, ಅದೇ ರೀತಿ ಸಂಯೋಜಕರಾಗಿರುವಂತಹ ಶ್ರೀಯುತ ಉಮೇಶ್ ಸರ್. ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೇ ಬಾಹುತೆ